Hi, hello friends, welcome back to Prithvi Informs ICC Men's T20 World Cup 24 India ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ಬ್ರಿಗೇಡ್ ಸ್ವಾಗತ. ಇವತ್ತು ಸೆಮಿಫೈನಲ್ ಮ್ಯಾಚ್ ನಮ್ಮ ಟೀಮ್ ಇಂಡಿಯಾ ವಿರುದ್ಧ ಇಂಗ್ಲೆಂಡ್ ಟೀಮಲ್ಲೂ ಕೂಡ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಸೆಮಿಫೈನಲ್ಸಲ್ಲಿ ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಪ್ರೀವಿಯಸ್ ಸೀಸನಲ್ಲಿ ಇಂಗ್ಲೆಂಡ್ ಟೀಮಲ್ಲೂ ಕೂಡ 10 ವಿಕೆಟ್ಸ್ ವಿಕ್ಟ್ರಿ ಕೂಡ ಪಡ್ಕೊಂಡಿದ್ರು ಅಂತ ಹೇಳ್ಬೋದು. ಅದು ರಿವೆಂಜ್ ಆಗಿ ನಮ್ಮ ಟೀಮ್ ಇಂಡಿಯಾ ಕೂಡ ಈ ಒಂದು ಸೀಸನಲ್ಲಿ ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಅನ್ಬೀಟನ್ ಸೈಡ್ ಆಗಿ ಕೂಡ ಉಳ್ಕೊಂಡಿದ್ದಾರೆ. ನೀವು ಟೀಮ್ ಇಂಡಿಯಾ ಥರ ಕಾಣಿಸ್ತಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಈ ಒಂದು ಟೂರ್ನಮೆಂಟಲ್ಲಿ ಯಾವ ರೀತಿ ಸ್ಟ್ರಾಟಜೀಸ್ಗಳನ್ನ ಮಾಡ್ಕೊಬರ್ತಾರೆ, ಹಾಗೆ ಯಾವ ರೀತಿ ಸ್ಟಾರ್ಟ್ಸ್, ಹಾಗೆ ಯಾವ ರೀತಿ ಪ್ಲೇಯಿಂಗ್ಗಳನ್ನು ತೊಗೊಬರ್ತಾರೆ ಈ ಒಂದು ಮ್ಯಾಚಲ್ಲಿ ಅಂತ ಈ ಒಂದು ವೇಳೆ ತಿಳ್ಕೊಳ್ಳೋಣ. ಮೊದಲಿಗೆ ಈ ಒಂದು ಮ್ಯಾಚ್ ನಡೀತಾ ಇರೋದು ಈ ಒಂದು ಗಯಾನಾ ನ್ಯಾಷನಲ್ ಸ್ಟೇಡಿಯಮಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಫಸ್ಟ್ ಟೈಮ್ 2 ಟೀಮು ಕೂಡ ಮೀಟ್ ಮಾಡ್ತಾ ಇರೋದು ಈ ಒಂದು ಸ್ಟೇಡಿಯಮಲ್ಲಿ. ಹಾಗೆ ಈ ಒಂದು ಪಿಚ್ ಯಾವ ರೀತಿ ಬಿಹೇವ್ ಆಗುತ್ತೆ ಅಂತ ನೋಡಿದರೆ ಈ ಒಂದು ಪಿಚ್ ಶಾರ್ಪ್ ಟರ್ನ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಇಲ್ಲಿ ಲೋ ಬೌನ್ಸ್ ಕೂಡ ಇರುತ್ತೆ ಅಂತ ಕೂಡ ಒಂದು ವೆನ್ಯೂ ಅಪ್ಡೇಟ್ ಬರ್ತಿದೆ ಅಂತ ಹೇಳ್ಬೋದು. ಇಲ್ಲಿ ಸ್ಪಿನ್ನರ್ಸ್ಗಳು ತುಂಬಾ ಎಫೆಕ್ಟಿವ್ ಆಗಿರ್ತಾರೆ. ಹಾಗೆ ಇವ್ರಿಗೆ ತುಂಬಾ ಒಂದು ಸ್ಪಿನ್ನರ್ ಫ್ರೆಂಡ್ಲಿ ಇರುತ್ತೆ ಅಂತ ಹೇಳ್ಬೋದು. ಕೂಡ ಲಾಸ್ಟ್ ಮ್ಯಾಚ್ ನಡೆದಿರೋದು ವೆಸ್ಟ್ ಇಂಡೀಸ್ ವರ್ಸಸ್ ಉಗಾಂಡ, ಆ ಒಂದು T20 ವರ್ಲ್ಡ್ ಕಪ್ ಮ್ಯಾಚ್ ನಡೆದಿರೋದು ಅಂತ ಹೇಳ್ಬೋದು. ಅಲ್ಲಿ ವೆಸ್ಟ್ ಇಂಡೀಸ್ ಅವರು ಕೂಡ ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಲ್ಲಿ 170+ ರನ್ಸ್ನ ಕಲೆ ಹಾಕಿದ್ದಾರೆ. ಅಲ್ಲಿ ಇವರು ಸೆಕೆಂಡ್ ಬ್ಯಾಟಿಂಗ್ ಆಡಬೇಕಾದ್ರೆ ಇಲ್ಲಿ ತುಂಬಾ ಒಂದು ಲೋಯೆಸ್ಟ್ ಸ್ಕೋರ್ ಕೂಡ ಆಗಿದೆ ಅಂತ ಹೇಳ್ಬೋದು. 39ಗೆ ಆಲ್ಔಟ್ ಆಗಿದ್ದಾರೆ ಈ ಒಂದು ಉಗಾಂಡ ಕ್ರಿಕೆಟ್ ಟೀಮ್ ಅವರು ಅಂತ ಹೇಳ್ಬೋದು. ಆ ಒಂದು ಮ್ಯಾಚ್ ಸಮ್ಮರಿ ನೋಡಿದ್ರೆ ಅಲ್ಲಿ ಸ್ಪಿನ್ನರ್ಸು ತುಂಬಾ ಎಫೆಕ್ಟಿವ್ ಆಗಿದ್ರು. ಅಲ್ಲಿ ಒಂದು ಸ್ವಲ್ಪ ಶಾರ್ಪ್ ಬೌನ್ಸ್, ಹಾಗೆ ಶಾರ್ಪ್ ಟರ್ನ್, ಹಾಗೆ ಒಂದು ಲೋ ಬೌನ್ಸ್ ಆಗಿರೋದ್ರಿಂದ ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಕಡೆಯಿಂದ ತುಂಬಾ ಎಫೆಕ್ಟಿವ್ ಆಗಿರ್ತಾರೆ ಈ ಒಂದು ನಮ್ಮ ಟೀಮ್ ಇಂಡಿಯಾ ಸ್ಪಿನ್ನರ್ಸ್ ಆಗಿರ್ತಾರೆ. ಹಾಗೆ ಇಂಗ್ಲೆಂಡ್ ಟೀಮ್ ಸ್ಪಿನ್ನರ್ಸು ಕೂಡ ತುಂಬಾ ಎಫೆಕ್ಟಿವ್ ಆಗಿರ್ತಾರೆ ಅಂತ ಹೇಳ್ಬೋದು. ಅಲ್ಲಿನ ಒಂದು ಪಿಚ್ ಸ್ಟಾರ್ಟ್ಸ್ ನೋಡಿದ್ರೆ ನಿಮಗೆ ಅಲ್ಲಿ T20 ಮ್ಯಾಚಸ್ಸು 18 ಮ್ಯಾಚಸ್ಗಳು ನಡೆದಿದೆ ಅಂತ ಹೇಳ್ಬೋದು. ಅಲ್ಲಿ 6 ಮ್ಯಾಚಲ್ಲಿ ನಿಮಗೆ ಬ್ಯಾಟಿಂಗ್ ಫಸ್ಟ್ ಆಡಿರೋರು ಗೆದ್ದಿದ್ದಾರೆ. ಹಾಗೆ 9 ಮ್ಯಾಚಸ್ಸು ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದು 133 ರನ್ಸ್ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಆಗಿರುತ್ತೆ ಅಂತ ಹೇಳ್ಬೋದು. ಅಲ್ಲಿ ಡಿಫೆಂಡ್ ಕೂಡ ಮಾಡ್ಕೊಂಡಿದ್ದಾರೆ. 138 ರನ್ಸ್ಗೆ ಡಿಫೆಂಡ್ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಆ ಒಂದು ಪಿಚ್ಚಲ್ಲಿ. ಇಲ್ಲಿ ನೋಡ್ತಾರೆ ಇಲ್ಲಿ 140+ ರನ್ಸ್ನ ಕಲೆ ಹಾಕಿದ್ರೆ ಒಂದು ಡಿಫೆಂಡ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ ಈ ಒಂದು ಪಿಚ್ಚಲ್ಲಿ ಅಂತ ಹೇಳ್ಬೋದು. ನಮ್ಮ ಟೀಮ್ ಇಂಡಿಯಾ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ತಗೊಬರ್ತಾರೆ ಈ ಒಂದು ಮ್ಯಾಚಲ್ಲಿ ಅಂದರೆ ಯಾವುದೇ ರೀತಿ ಚೇಂಜಸ್ ಮಾಡ್ಕೊಬರಲ್ಲ. ಈ ಒಂದು ಪ್ಲೇಯಿಂಗ್ ಲೆವೆನ್ ಇರುತ್ತೆ. ಯಾವ ರೀತಿ ಪ್ರೀವಿಯಸ್ ಮ್ಯಾಚಸ್ಸಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಆಡಿದ್ರೆ ಆವತ್ತೇ ಪ್ಲೇಯಿಂಗ್ ಲೆವೆನ್ ತಗೊಬರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ರೋಹಿತ್ ಶರ್ಮಾ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ಓಪನ್ ಮಾಡ್ತಾರೆ. ಹಾಗೆ ಆಟ್ ನಂಬರ್ 3 ರಿಷಬ್ ಪಂತ್ ಅವರು ಬರ್ತಾರೆ. ಹಾಗೆ 4 ಸೂರ್ಯಕುಮಾರ್ ಯಾದವ್ ಅವರು, 5 ಶಿವನ್ ದುಬೆ, ಹಾಗೆ 6 ಹಾರ್ದಿಕ್ ಪಾಂಡ್ಯ ಅವರು ಕೂಡ ಇರ್ತಾರೆ ಅಂತ ಹೇಳ್ಬೋದು. ಹಾಗೆ 7 ನಿಮಗೆ ರವೀಂದ್ರ ಜಡೇಜಾ, 8 ಅಕ್ಷರ್ ಪಟೇಲ್, ಹಾಗೆ 9 ಕುಲ್ದೀಪ್ ಯಾದವ್ ಅವರು ಇರ್ತಾರೆ. ಹಾಗೆ 10 ಹರ್ಷದೀಪ್ ಸಿಂಗ್, ಹಾಗೆ 11 ಜಾಸ್ಪ್ರೀತ್ ಬುಮ್ರಾ ಅವರು ಕೂಡ ಇರ್ತಾರೆ ಅಂತ ಹೇಳ್ಬೋದು. ಹಾಗೆ ಇಂಗ್ಲೆಂಡ್ ಟೀಮ್ ಅವರ ಒಂದು 11 ಈ ರೀತಿ ಬರ್ಬೋದು ಈ ಒಂದು ಮ್ಯಾಚಲ್ಲಿ ಅಂತಲೇ ಹೇಳ್ಬೋದು. ಇಲ್ಲಿ ಕ್ಯಾಪ್ಟನ್ಸ್ ಒಂದು ಸಿಮಿಲಾರಿಟಿ ಕೂಡ ಇದೆ ಅಂತ ಹೇಳ್ಬೋದು. ಕ್ಯಾಪ್ಟನ್ಸ್ ಜಾರ್ಜ್ ಪಟೇಲ್ ಆಗಿರ್ಬೋದು, ಹಾಗೆ ನಮ್ಮ ಟೀಮ್ ಇಂಡಿಯಾ ರೋಹಿತ್ ಶರ್ಮಾ ಅವ್ರದ್ದು ಒಂದು ಸಿಮಿಲಾರಿಟಿ ಸ್ಟಾಟ್ಸ್ ಕೂಡ ಇದೆ ಅಂತ ಹೇಳ್ಬೋದು. ಇಬ್ಬರು ಕೂಡ 6 ಮ್ಯಾಚಸ್ ಆಡಿದ್ದಾರೆ. ಹಾಗೆ ಇಬ್ಬರು ಕೂಡ 191 ರನ್ಸ್ನ ಕಲೆ ಹಾಕಿದ್ದಾರೆ ಈ ಒಂದು ICC ಟೂರ್ನಮೆಂಟಲ್ಲಿ ಮೆನ್ಸ್ T20 ವರ್ಲ್ಡ್ ಕಪ್ 24 ಅಂತ ಹೇಳ್ಬೋದು. ಹಾಗೆ ಇವರ ಒಂದು ಸ್ಟ್ರೈಕ್ ರೇಟ್ ಕೂಡ ಸೇಮ್ ಇದೆ ಅಂತ ಹೇಳ್ಬೋದು. 159 ಸ್ಟ್ರೈಕ್ ರೇಟ್, ಇಬ್ಬರದ್ದು ಕೂಡ ಸಿಮಿಲರ್ ಸ್ಟಾಟ್ಸ್ ಕೂಡ ಇದೆ ಈ ಒಂದು ICC ಟೂರ್ನಮೆಂಟ್ ಮೆನ್ಸ್ T20 ವರ್ಲ್ಡ್ ಕಪ್ 24 ಅಂತ ಹೇಳ್ಬೋದು. ಹಾಗೆ ಇಬ್ಬರು ಕೂಡ ತುಂಬಾ ಸೂಪರ್ ಇನ್ನಿಂಗ್ಸ್ ಆಡಿದ್ದಾರೆ. ಹಾಗೆ ಪ್ರೀವಿಯಸ್ ಮ್ಯಾಚಸಲ್ಲೂ ಕೂಡ ರೋಹಿತ್ ಶರ್ಮಾ ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇಂಗ್ಲೆಂಡ್ ಟೀಮ್ ವಿರುದ್ಧ ನಮ್ಮ ಟೀಮ್ ಇಂಡಿಯಾ ಕೂಡ ಬೆಸ್ಟ್ ಸ್ಟಾಟ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಎಸ್ಪೆಷಲಿ ವಿರಾಟ್ ಕೊಹ್ಲಿ ಅವರು ಕೂಡ ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬ್ಯಾಟಿಂಗ್ ಆಗಿರ್ಬೋದು, ಹಾಗೆ ಬೌಲಿಂಗ್ ಆಗಿರ್ಬೋದು. ಹಾಗೆ ಯಜುವೇಂದ್ರ ಚಹಲ್ ಅವರು ಕೂಡ ತುಂಬಾ ಒಂದು ಒಳ್ಳೆ ಸ್ಟಾಟ್ಸ್ ಇಟ್ಕೊಂಡಿದ್ದಾರೆ. ಅವರು 11 ಬರುವಂಥ ಚಾನ್ಸಸ್ ಕಮ್ಮಿನೇ ಇದೆ ಅಂತ ಹೇಳ್ಬೋದು ಈ ಒಂದು ಟೂರ್ನಮೆಂಟಲ್ಲಿ. ಹಾಗೆ ಇದಿಷ್ಟು ಈ ಒಂದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್ ಮ್ಯಾಚ್ ಆಗಿತ್ತು ಅಂತ ಹೇಳ್ಬೋದು. ಹಾಗೆ ತುಂಬಾ ಒಂದು ಬೆಟರ್ ಕ್ರಿಕೆಟ್ ಆಡಿದ್ರೆ ನಮ್ಮ ಟೀಮ್ ಇಂಡಿಯಾ ಅನ್ಬಿಟನ್ ಸೈಡ್ ಕೂಡ ಉಳ್ಕೊಂಡ್ರೆ ಇಲ್ಲಿ ಯಾರು ತುಂಬಾ ಎಫೆಕ್ಟಿವ್ ಆಗಿರ್ತಾರೆ. ಇಲ್ಲಿ ಮೇ ಬಿ ಸ್ಪಿನ್ನರ್ಸ್ ತುಂಬಾ ಒಂದು ಸ್ವಲ್ಪ ಎಫೆಕ್ಟಿವ್ ಆಗಿರ್ತಾರೆ. ಈ ಒಂದು ಮ್ಯಾಚ್ ವಿನ್ನರ್ ಆಗಿ ಕೂಡ ಕಾಣಿಸ್ಕೋಬೋದು ಈ ಒಂದು ಮ್ಯಾಚಲ್ಲಿ ಅಂತ ಹೇಳ್ಬೋದು. ಇದಿಷ್ಟು ಈ ಒಂದು ವಿಡಿಯೋ ಆಗಿತ್ತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಫಾರ್ ದಿ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.